ಎರಡೇ 2 ತಿಂಗಳು ಇಎಂಐ ಕಟ್ಟದೇ ಇರುವುದಕ್ಕೆ ಜೆಸಿಬಿಯನ್ನೇ ಸೀಸ್ ಮಾಡಲಾಗಿದೆ. 15 ದಿನಗಳ ಕಾಲಾವಕಾಶ ನೀಡಿ ಅವಧಿಗೂ ಮುನ್ನವೇ ಜೆಸಿಬಿಯನ್ನ ಬ್ಯಾಂಕ್ ಸಿಬ್ಬಂದಿ ಹರಾಜು ಮಾಡಿದ್ದಾರೆ. ಇದು ಜೆಸಿಬಿ ಮಾಲೀಕನ ಆಕ್ರೋಶಕ್ಕೆ ಕಾರಣವಾಗಿದೆ. ಕಳೆದ 10 ದಿನಗಳಿಂದಲೂ ಕೂಡ ಬ್ಯಾಂಕ್ ಮುಂದೆ ಪ್ರತಿಭಟನೆಗೆ ಕೂತಿದ್ದಾರೆ. ಗಾಡಿ ಹೇಳಕ್ಕೆ ಹೋಗಿದ್ದಾರೆ. ನನಗೆ ಬಹಳ ಅನ್ಯಾಯ ಆಗಿದೆ. ಒಂದು ಗಾಡಿ ಮಾರ್ಕೊಂಡು ನಮ್ಗೆ ಅನ್ಯಾಯ ಮಾಡಿದ್ದಾರೆ. ಜಸ್ಟ್ 2 ಕಂತು ಇಎಂಐ ಕಟ್ಟದಿದ್ದಕ್ಕೆ ಜೆಸಿಬಿ ಹರಾಜು. 10 ದಿನದಿಂದ ಬ್ಯಾಂಕ್ ಮುಂದೆ ತಾಯಿ ಮಗನ ಧರಣಿ. ಬ್ಯಾಂಕ್ ವಿರುದ್ಧ ಆಕ್ರೋಶ ಧರಣಿ. 10 ದಿನಗಳಿಂದ ಬ್ಯಾಂಕ್ ಮುಂದೆಯೇ ನಿದ್ದೆ ಊಟ. ನಮಗೆ ನ್ಯಾಯ ಸಿಗೋವರೆಗೂ ಜಾಗ ಬಿಟ್ಟು ಕದಲೋದೇ ಇಲ್ಲ ಅಂತ ಪಟ್ಟು. ಇದು ಚಿಕ್ಕಮಗಳೂರಿನ ಎಂಜಿ ರಸ್ತೆಯ HDFC ಬ್ಯಾಂಕ್ ಮುಂದೆ ನಡೆಯುತ್ತಿರುವ ಹೋರಾಟದ ದೃಶ್ಯ. ವಿಷಯ ಏನಂದ್ರೆ, ಚಿಕ್ಕಮಗಳೂರು ತಾಲೂಕಿನ ಗೌಡನಹಳ್ಳಿಯ ಮಂಜುನಾಥ್ ಜೆಸಿಬಿ ಖರೀದಿಗೆ HDFC ಬ್ಯಾಂಕ್ನಿಂದ 29 ಲಕ್ಷ ಸಾಲ ಪಡೆದಿದ್ದಾರೆ. 5 ವರ್ಷದ ಅವಧಿಗೆ ಇಎಂಐ ಕಂತಿನಲ್ಲಿ ಸಾಲ ಪಡೆದ ಮಂಜುನಾಥ್ 7 ಲಕ್ಷ ರೂಪಾಯಿ ಮುಂಗಡವಾಗಿ ಪಾವತಿಸಿದ್ರು. 1 ವರ್ಷ 6 ತಿಂಗಳು ಲೋನ್ ಕಂತು ಕಟ್ಟಿದ ಮಂಜುನಾಥ್ ಕಳೆದ 2 ತಿಂಗಳಿಂದ ಇಎಂಐ ಕಟ್ಟಿರುವಂತೆ ಜಸ್ಟ್ 2 ಕಂತು ಇಎಂಐ ಕಟ್ಟದಿದ್ದಕ್ಕೆ HDFC ಬ್ಯಾಂಕ್ ಸಿಬ್ಬಂದಿ ಜೆಸಿಬಿಯನ್ನ ಹರಾಜು ಹಾಕಿದೆ. HDFC ಬ್ಯಾಂಕ್ ಅಲ್ಲಿ ಲೋನ್ ಮಾಡಿಸಿದೆ. 29 ಲಕ್ಷಕ್ಕೆ ಲೋನ್ ಮಾಡಿಸಿದೆ. 36 ಲಕ್ಷ ಜೆಸಿಪಿಗೆ ಡೌನ್ ಪೇಮೆಂಟ್ ಒಂದು 7 ಲಕ್ಷ ಕಟ್ಟಿದೆ. ಒಂದು 29 ಲಕ್ಷ ಲೋನ್ ಮಾಡಿಸಿದೆ. ನಾನೊಂದು 15ರಿಂದ 16 ಕಂತು ಲೋನ್ ಕಟ್ಟಿದ್ದೀನಿ. 64,000 ಸಮಥಿಂಗು ಲೋನ್ ಕಟ್ಟಿದ್ದೀನಿ. 16 EMI ಕಟ್ಟಿದ್ದೀನಿ. ಮತ್ತು ಜುಲೈ ಟೈಮಲ್ಲಿ ಗಾಡಿ ಸ್ವಲ್ಪ ಒಂದು 2 ತಿಂಗಳು ರನ್ನಿಂಗ್ ಆಗಲಿಲ್ಲ. ಡ್ರೈವರ್ ಹೋಗಿದ್ದ ಅಂತ ಸ್ವಲ್ಪ ನಿಂತಿತ್ತು ಗಾಡಿ. ಹಂಗಾಗಿ 2 ಕಂತು ಕಟ್ಟೋಕ್ಕಾಗ್ದಲೆ HDFC ಬ್ಯಾಂಕ್ನವರು ಸೀಜಿಂಗಿಗೆ ಅಂತ ನನಗೆ ಲೆಟ್ರನ್ನು ಕಳಿಸ್ತಲೇ ಒಂದು ಲೋಕಲ್ ಸೀಜರ್ಗಳನ್ನ ಇವರು ಒಂದು 4-5 ಜನ ಗುಂಡಗಳು ಕಳಿಸಿ ಮತ್ತು ಸುಭಾಷ್ ಶೆಟ್ಟಿ ಅಂತ ಇವ್ರನ್ನೆಲ್ಲ ಇದು ಮಾಡಿ ನಮಗೆ ಗಾಡಿ ಹೇಳಕ್ಕೆ ಹೋಗಿದ್ದಾರೆ. ಬ್ಯಾಂಕ್ ಕ್ರಮದಿಂದಾಗಿ ಜೆಸಿಬಿ ಮಾಲೀಕ ಮಂಜುನಾಥ್ಗೆ ದಿಕ್ಕೆ ತೋಚದಂತಾಗಿದೆ. ತಾಯಿ ಜೊತೆ ಬ್ಯಾಂಕ್ ಮುಂದೆಯೇ ಅಹೋರಾತ್ರಿ ಧರಣಿ ಕುಳಿತಿದ್ದಾರೆ. ಕಳೆದ 10 ದಿನಗಳಿಂದ ಧರಣಿ ಕುಳಿತಿರುವ ಅಮ್ಮ ಮಗ ನ್ಯಾಯಕ್ಕಾಗಿ ಪಟ್ಟು ಹಿಡಿದಿದ್ದಾರೆ. ಬ್ಯಾಂಕಿನವರು ನಮಗೆ ಮೋಸ ಮಾಡಿದ್ದಾರೆಂದು ಜೆಸಿಬಿ ಮಾಲೀಕ ಮಂಜುನಾಥ್ ತಾಯಿ ರುದ್ರಮ್ಮ ಕಣ್ಣೀರಿಟ್ಟಿದ್ದಾರೆ. ನಾವು ಇಲ್ಲಿ ಬಂದು ಬ್ಯಾಂಕಿನ ಹತ್ರ ಕೇಳೋ ಹೊತ್ತಿಗೆ ನಾವು ಸಾಲ ಮಾಡ್ಕೊಂಡಿದ್ದೀವಿ. ನಾನು 4 ಕ್ಲಾಸ್ ಅಲ್ಲ, ನನ್ನ ಮಗ ಸಾಲ ಕೊಟ್ಟಿದ್ದೀನಿ. ಒಡವೆ ಪ್ರತಿಯೊಂದು ಎಲ್ಲ ಅಡೆ ಇಟ್ಟು ಎಲ್ಲ ಇದು ಮಾಡಿದ್ದೀವಿ. ಅದಕ್ಕೆ ಇಲ್ಲಿ ಕೇಳೋ ಹೊತ್ತಿಗೆ ನೀನು 15 ದಿವಸ ಬಿಟ್ಟು ನನ್ನ ಗಾಡಿ ಕೊಡ್ತೀನಿ ಅಂದರು. 15 ದಿವಸ ಬಿಟ್ಟು ಈಗ 4 ತಿಂಗಳಾದರೂ ನಮಗೆ ಗಾಡಿ ಎಲ್ಲ ಮೋಸ ಮಾಡಿ ಇದು ಮಾಡ್ಕೊಂಡು ಹೊತ್ತಿಗೆ ಅದು ಔಷಧಿ ಕುಡಿತೀವಿ ಅಂದ್ರೆ ಕುಡಿಯೋಕಾರ ಕುಡಿ ಏನಾರ ಮಾಡಿ ಅಂತೇಳಿ ಕೊಂದು ಗಾಡಿ ಮಾರ್ಕೊಂಡು ನಮಗೆ ಅನ್ಯಾಯ ಮಾಡಿದ್ದಾರೆ. ನಮಗೆ ಒಳ್ಳೇದು ಮಾಡಿಕೊಡ್ಬೇಕು ಸ್ವಾಮಿ. ಮೊದಲಿಗೆ ಜೆಸಿಬಿ ಸೀಸ್ ಮಾಡಿದ್ದ ಬ್ಯಾಂಕ್ ಸಿಬ್ಬಂದಿ 15 ದಿನದೊಳಗೆ 22.5 ಲಕ್ಷ ರೂಪಾಯಿ ಕಟ್ಟಿ ಜೆಸಿಬಿ ತೆಗೆದುಕೊಂಡು ಹೋಗಿ ಎಂದಿದ್ರಂತೆ. ಆದರೆ ಮಂಜುನಾಥ್ ಹಣ ತೆಗೆದುಕೊಂಡು ಬ್ಯಾಂಕ್ಗೆ ಹೋದಾಗ ಜೆಸಿಬಿ ಮಾರಾಟ ಆಗಿದೆ ಅಂತಿದ್ದಾರೆಂದು ಮಂಜುನಾಥ್ ಆರೋಪಿಸಿದ್ದಾರೆ. ಬ್ಯಾಂಕ್ಗೆ ಇನ್ನು 1,75,000 ಕಟ್ಟಬೇಕು ಅಂತಿದ್ದಾರೆ ಅಂತ ಅಳಲು ತೋಡಿಕೊಂಡಿದ್ದಾರೆ. ಆಮೇಲೆ 1,70,000 ಲೋನ್ ನೀನೇ ರಿಕವರಿ ಬ್ಯಾಂಕಿಗೆ ಕಟ್ಟಬೇಕು ಅಂತಲೂ ಸಮೇತ ಹೇಳ್ತಿದ್ದಾರೆ. ಎಲ್ಲಿಂದ ತಂದು ಕಟ್ಟಲಿ? ಗಾಡಿ ಇಲ್ಲ. 7 ತಿಂಗಳಿಂದ ದುಡಿಮೆ ಇಲ್ಲ. ನನಗೆ 7 ತಿಂಗಳಿಂದ ಲಾಸ್ ಆಗಿದೆ. ನನಗೆ ಮಕ್ಕಳು ಫೀಸ್ ಕಟ್ಟೋಕ್ಕಾಗ್ತಿಲ್ಲ. ಮತ್ತು ಈ ಕಡೆ ದುಡಿಮೆ ನನ್ನ ಸಂಸಾರ ಸಾಕೋದೇ ಭಾಳ ತೊಂದರೆ ಆಗ್ತಿದೆ. 7 ತಿಂಗಳಿಂದ ನನ್ನ ಗಾಡಿ ಒಂದು ತಿಂಗಳಿಗೆ 8 ಲಕ್ಷದಿಂದ 8,000 ದಿನಕ್ಕೆ 8,000ದಿಂದ 10,000 ದುಡಿಯೋ ಗಾಡಿ 30 ದಿನಕ್ಕೆ 3 ಲಕ್ಷ ಹಿಂಗೆ ದುಡ್ತಿದೆ. ಇದು ಗಾಡಿ ಈಗ 10 ರೂಪಾಯಿನೂ ನನ್ನ ಜಾಬಲ್ಲಿಲ್ಲ. ಬೀದಿಗೆ ಬಂದು ಮಲಗೋ ಪರಿಸ್ಥಿತಿ ಬಂದಿದೆ. ಇತ್ತ ಜೆಸಿಬಿಯೂ ಇಲ್ಲ, ಆತ ಕಟ್ಟಿದ ಹಣವೂ ಇಲ್ಲದೆ ಅಮ್ಮ ಮಗ ಕಂಗಾಲಾಗಿದ್ದಾರೆ. ತಾಯಿ ಮಗನ ಹೋರಾಟಕ್ಕೆ ದಲಿತ ಸಂಘಟನೆಯು ಸಾಥ್ ಕೊಟ್ಟಿದೆ. ಬ್ಯೂರೋ ರಿಪೋರ್ಟ್ TV9. ಮತ್ತೊಂದು ಕಡೆ ಹಿಟಾಚಿ ಶೋರೂಮ್ಗೆ ಗ್ರಾಹಕನೋರ್ವ ಬೀಗ ಹಾಕಿದ್ದಾನೆ. 3 ದಿನ ಆಗಿದೆ, ಆದರೆ ಕಂಪನಿ ಸರಿಯಾಗಿ ರೆಸ್ಪಾನ್ಸ್ ಕೊಡ್ತಾ ಇಲ್ಲ. ಕಂಪನಿಯ ನಡೆಗೆ ಬೇಸತ್ತು ಗ್ರಾಹಕ ಗಿರೀಶ್ ಪ್ರತಿಭಟಿಸೋದಕ್ಕೆ ಶುರು ಮಾಡಿದ್ದಾರೆ. ಶೋರೂಮ್ ಮುಂದೆ ಶಾಮಿಯಾನ ಹಾಕಿ ಧರಣಿ ನಡೆಸ್ತಾ ಇದ್ದಾರೆ. ಇದು ವಿಷಯ ಅಂತಂದ್ರೆ ತುಮಕೂರಿನ ಅಂತರಸನಹಳ್ಳಿಯಲ್ಲಿರುವಂತ ಒಂದು ಶೋರೂಮ್ ಇದು, ಹಿಟಾಚಿ ಶೋರೂಮು. ಆ ಶೋರೂಮ್ ಬಾಗಿಲು ಮುಂದೆ ಹಿಟಾಚಿಯನ್ನೇ ಆ ಗಿರೀಶ್ ತಗೊಂಡೋಗಿ ನಿಲ್ಸಿದ್ದಾರೆ. 5 ತಿಂಗಳ ಹಿಂದೆ 52 ಲಕ್ಷ ರೂಪಾಯಿ ಕೊಟ್ಟು ಹಿಟಾಚಿ ಖರೀದಿ ಮಾಡಿದ್ದಾರೆ. 3 ತಿಂಗಳಲ್ಲಿ ಹಿಟಾಚಿ ರಿಪೇರಿ ಜಾಸ್ತಿ ಆಗ್ತಾ ಇದೆಯಂತೆ. ಹಿಟಾಚಿ ಸರ್ವಿಸ್ ಮಾಡುವಂತೆ ಕೇಳಿದ್ರು ಕೂಡ ಕಂಪನಿ ಸರಿಯಾಗಿ ಸ್ಪಂದಿಸ್ತಾ ಇಲ್ಲ. ಹೀಗಾಗಿ ಶೋರೂಮ್ ಮುಂದೆನೆ ಧರಣಿ ಕುಳಿತಿದ್ದಾರೆ ಗ್ರಾಹಕ.